ಏಪ್ರಿಲ್ ಆದ ತಕ್ಷಣ ಏನು ಬರುತ್ತೆ? ಮ್ಯಾ. ಎಸ್ ಎಸ್ ಎಸ್. ನಮ್ಮ ಫೋನಲ್ಲಿ ಏನಾದರೂ ಕಮ್ಮಿ ಹಾಕವ್ರ? ನಿಮ್ಮ ಏರಿಯಾದಲ್ಲಿ ಬಂದು ನಿಮಗೆ ಹಾಕಿಲ್ಲ. ಓ 10 ಕಿಲ್ಲ ಅಂತ ಜಸ್ಟ್ ಇದು ಇವಾಗ ಮತ್ತೊಂದು ಹೊಸ ಪಾರ್ಸಲ್. ನಾ ಇವತ್ತು ಈ ರಿಯಲ್ಮಿ 11 Pro 5G ಇದೆ, ಇದನ್ನ ಅನ್ಬಾಕ್ಸ್ ಮಾಡಿದ್ವಿ. ಸೊ ಇದು ನಮ್ಮ ರಿಮೋಟ್ ಕಂಟ್ರೋಲ್ ಆಲ್ರೆಡಿ ಎಲ್ಲ ಸೆಟಪ್ ರೆಡಿ ಇದೆ. 3, 2, 1. ಎಸ್, ಅದಕ್ಕೆ ಟೈಮ್ ಎಷ್ಟು ಜಾಸ್ತಿ ಮಾಡೋದು ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ ಅನ್ಬಾಕ್ಸ್ ಮಾಡೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. 5G ರಿಯಲ್ಮಿ 11 Pro ರಿಯಲ್ಮಿ. ಸೊ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್. ಅದರ 12 to 56 GB ಇದೆ. ಸೀಲ್ ಬ್ರೇಕಿಂಗ್. ಓಕೆ ಗುರು, ಬಾಕ್ಸ್ ಫುಲ್ ಟೈಟ್ ಇದೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್ ಒಳಗಡೆ ಸಿಮ್ ಎಜೆಕ್ಟರ್, ಸೇಫ್ಟಿ ಗೈಡ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಕೇಸ್. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಪಕ್ಕ ಕಡೆ ಇದು ನಮ್ಮ ಮೇನ್ ಫೋನ್. ಓ ಮೈ ಗಾಡ್, ಕಲರ್ ನೋಡಿ. ಸದ್ಯಕ್ಕೆ ನೆಕ್ಸ್ಟ್ ನೋಡೋಣ ಅಂತ ನಾವೇಂತಂದ್ರೆ USB to Type-C ಕೇಬಲ್, ಮತ್ತೊಂದು ಖತರ್ನಾಕ್ 80 ವ್ಯಾಟ್ ನ ಪವರ್ ಅಡಾಪ್ಟರ್. ಸದ್ಯಕ್ಕೆ ಎಸೆಸರೀಸ್ ನ ಪಕ್ಕ ಕಡೆ ಅಂತ. ಇದು ನಮ್ಮ ಮೇನ್ ಫೋನ್. ಓ ಮೈ ಗಾಡ್, 100 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆನ್ಸರ್ ಎಲ್ಲ ಕೊಟ್ಟವ್ರೆ. ಸದ್ಯಕ್ಕೆ ನಾನು ಈ ಫೋನ್ ನ ಸ್ವಲ್ಪ ದಿನ ಯೂಸ್ ಮಾಡಿ ನನ್ನ ರಿಯಲ್ ಆನೆಸ್ಟ್ ಒಪಿನಿಯನ್ ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಮ ಮುಂದೆ ತಗೊಂಡ್ ಬರ್ತೀನಿ. ಎಸ್ ಫ್ರೆಂಡ್ಸ್, ಸದ್ಯಕ್ಕೆ ನಾವು ಫಸ್ಟ್ ಡೇ ಈ ಫೋನ್ ನ ಯೂಸ್ ಮಾಡ್ತಾ ಇದ್ವಿ. ಡಿಸೈನ್ ಏನೋ ಸಖತ್ ಆಗಿದೆ. ಫೋನ್ ಲೈಟ್ ವೇಟ್ ಅಂತ ಅನ್ಸುತ್ತೆ. ಸೊ ನನ್ನ ಪ್ರಕಾರ ಒಂದು 200 ಗ್ರಾಮ್ ಇರ್ಬೋದು ಅಂತ ನೋಡ್ತೀನಿ. ಸೊ ಲೈವ್ ಟೆಸ್ಟ್ ಮಾಡೋಣ. ಓಕೆ, ಇದು 161 ಗ್ರಾಮ. ಓ ಮೈ ಗಾಡ್, ರಿಯಲ್ಮಿ ಹೇಳುತ್ತೆ 183 ಗ್ರಾಮ್. ನಮ್ಮ ಫೋನಲ್ಲಿ ಏನಾದರೂ ಕಮ್ಮಿ ಹಾಕವ್ರ? ಏನ? ಓ ಇದನ್ನದ, ಇದನ್ನೇ ನಾವು ಉಲ್ಟಾ ಇಟ್ಕೊಂಡಿದ್ವಿ. ಎಸ್, 192 ಗ್ರಾಮ್ಸ್. ಡ್ರಾಪ್ ಟೆಸ್ಟ್ ಮಾಡೋದು ಕೂಡ ಬೇಕಲ್ವಾ? ಮೊದಲು ಡಿಸ್ಪ್ಲೇನ ಕೆಳಗೆ ಮಾಡ್ಬಿಡ್ತೀನಿ. 3, 2, 1. ಮೈ ಗಾಡ್, ಎಸ್, ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಇದೆ ಆಯ್ತಾ. ಸೊ ಮತ್ತೊಂದು ಸರ್ತಿ ಬಿಡ್ತೀನಿ, ಸ್ವಲ್ಪ ಜಾಸ್ತಿ ಹೈಟಿಂದ. ಈ ಡ್ರಾಪ್ ಟೆಸ್ಟ್ ಅಂದ್ರೆ ಆಗಲ್ಲ ಗುರು. ಎಸ್, ನೀವು ನೋಡ್ಕೋಬಹುದು, ಇಲ್ಲೇನು ಸ್ಕ್ರಾಚಸ್ ಏನು ಆಗಿಲ್ಲ ಆಯ್ತಾ. ಸೈಡ್ ಎಡ್ಜಸ್ ಏನು ಆಗಿಲ್ಲ. ಬ್ಯಾಕ್ ಡ್ರಾಪ್ ಟೆಸ್ಟ್, ನಥಿಂಗ್. ಸೊ ಹಿಂದೆ ಕ್ಯಾಮ್ರಾ ಮಾಡ್ಯೂಲ್ ಹೊಡೆದ್ರೆ ಕಷ್ಟ. ಸ್ವಲ್ಪ ಹೈಟಿಂದ ಬಿಡ್ತಾ ಇದ್ದೀನಿ, ಬಿಡ್ಲಾ ಬೇಡ ಕನ್ಫ್ಯೂಸನ್ ಇದ್ರು. ಓಕೆ, 3, 2, 1. ಮೈ ಗಾಡ್, ಎಸ್ ಎಸ್ ಎಸ್. ಏ ಗುರು, ಏನು ಆಗಿಲ್ಲ. ಆದ್ರೆ ಇದ್ರಂತ ಸೈಡ್ ಫ್ರೇಮ್ಸ್ ನಾನು ಚೆಕ್ ಮಾಡ್ಬೇಕಾದ್ರೆ ಎಸ್, ಇದು ಒಂಥರ ಮೆಟಲ್ ಅನಿಸ್ತಾ ಇದೆ, ಬಟ್ ಇದು ಪ್ಲಾಸ್ಟಿಕ್ ಫ್ರೇಮ್ ಇದೆ. ಐ ಹೋಪ್ ನಿಮಗೆ ಸ್ಕ್ರಾಚಸ್ ಕಾಣಿಸಿರ್ಬೋದು, ಇಲ್ಲಿ ಚಿಕ್ಕ ಸ್ಕ್ರಾಚಸ್ಗಳು ಆಗಿದೆ. ಹೌದು ಫ್ರೆಂಡ್ಸ್, ಕಳೆದ 4-5 ದಿವಸಗಳಿಂದ ರಿಯಲ್ಮಿ 11 Pro 5G ಫೋನ್ ನಾನು ಡೀಪ್ ಆಗಿ ಯೂಸ್ ಮಾಡಿಬಿಟ್ಟು ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್ ಪ್ರತಿಯೊಂದನ್ನ ಚೆಕ್ ಮಾಡಿಬಿಟ್ಟು ಕಾನ್ಫಿಡೆನ್ಸ್ ಆಗಿ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಹಾಗಾದ್ರೆ ಫಸ್ಟ್ ಲುಕ್ ಅಲ್ಲಿ ನನಗೆ ಈ ಫೋನ್ ಹೇಗ್ ಅನಿಸ್ತು, ಡಿಸೈನ್ ಬಿಲ್ಡ್ ಹೇಗಿದೆ ಅಂತ ಕೇಳಿದ್ರೆ, ಎಸ್, ಇದು ತುಂಬಾ ಪ್ರೀಮಿಯಂ ಇನ್ ಹ್ಯಾಂಡ್ ಫೀಲ್ ಸಖತ್ತಾಗಿ ಅನ್ಸುತ್ತೆ. ಹಿಂದಿನ ಭಾಗ ಕಂಪ್ಲೀಟ್ಲಿ ಲೆದರಿ ಫಿನಿಶಿಂಗ್ ಬ್ಯಾಕ್ ನೋಡ್ತಾ ಇದ್ವಿ, ಮಧ್ಯದಲ್ಲಿ ಒಂದು ಶೈನಿಂಗ್ ಲೈನ್ ಕೊಡ್ತಾ ಇದ್ರೆ ಇದೊಂಥರ ಇಂಟ್ರೆಸ್ಟಿಂಗ್ ಡಿಸೈನ್ ಅನ್ಸುತ್ತೆ. ಇನ್ನು ಕ್ಯಾಮ್ರಾ ಮಾಡೆಲ್ ಮಾತ್ರ ದೊಡ್ಡದಾಗಿದೆ, ಬಟ್ ಇಲ್ಲಿ ಕೇವಲ 2 ಸೆನ್ಸರ್ಸ್ ಗಳಿದೆ. ಬಾಕಿ ಫೋನ್ ಇನ್ ಹ್ಯಾಂಡ್ ತುಂಬಾ ಸ್ಲಿಮ್ ಇದೆ, ಗಟ್ಟಿಯಾಗಿ ಕಂಫರ್ಟೇಬಲ್ ಆಗಿ ಇಟ್ಕೋಬಹುದು. ಸೈಡ್ ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ಸ್ ನೋಡ್ತಾ ಇದ್ವಿ. ವಾಲ್ಯೂಮ್ ರಾಕರ್ ಕೀಸ್ ಗಳನ್ನ ಈಸಿ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಬಾಟಮ್ ಅಲ್ಲಿ ನ್ಯಾನೋ ಸಿಮ್ ಟ್ರೇ, ಸಿ ಪೋರ್ಟ್ ಮತ್ತು ಸ್ಪೀಕರ್. ಎಸ್, ಡಿಸೈನ್ ಅಲ್ಲಿ ಲುಕ್ಸ್ ವೈಸ್ ತುಂಬಾ ಇಂಪ್ರೆಸಿವ್ ಮತ್ತೊಂದು ಅಟ್ರಾಕ್ಟಿವ್ ಡಿಸೈನ್ ತಗೊಂಡ್ಬಂದಿದ್ದಾರೆ. ಆದ್ರೆ ಮೇನ್ ಮಿಸ್ಸಿಂಗ್ ಇದರಲ್ಲಿ 3.5 mm ಜಾಕ್ ಬೇಕಿತ್ತು. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ ನಾನು ತುಂಬಾ ಹೆವಿಯಾಗಿ ಯೂಸ್ ಮಾಡಿದೀನಿ, ಮತ್ತೆ ಅಷ್ಟೇ ಅಟ್ರಾಕ್ಟಿವ್ ಫೀಚರ್ ಕೂಡ ಈ ಫೋನ್ ಇದೆ. ಇದರಂತ ಡಿಸ್ಪ್ಲೇ 6.78 ಇಂಚಸ್ ಇರುವಂತ ಆಮ್ಲೆಡ್ ಕರ್ವ್ಡ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು 120 Hz ನ ರಿಫ್ರೆಶ್ ರೇಟ್ ಒಂದಿಗೆ. ಪ್ರಾಮಾಣಿಕವಾಗಿ ಲಾಭನವರು ಕೂಡ ಅಗ್ನಿ 2 ಫೋನ್ ಅಲ್ಲಿ ಕರ್ವ್ ಡಿಸ್ಪ್ಲೇ ತಗೊಂಡ್ ಬರ್ತಿದ್ದಾರೆ ಅಂಡರ್ 20,000 ಒಳಗಡೆ. ಸೊ ಹಾಗಾಗಿ ಇದೇನು ದೊಡ್ಡ ವಿಶೇಷ ಅಂತ ಏನಲ್ಲ, ಬಟ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಅಂಡರ್ 20,000 ಕರ್ವ್ ಡಿಸ್ಪ್ಲೇ ತಗೊಂಡ್ಬಂದವರು ಅದು ರಿಯಲ್ಮಿ ನವರೇ. ಸೊ ಇದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರುವಂತ ಡಿಸ್ಪ್ಲೇ. ಫೋನ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಔಟ್ಡೋರ್ ಗೆ ಇದ್ರಂತ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ನೋಡಕ್ ಹೋಗಿದ್ದೆ. ಆ ಟೈಮಲ್ಲಿ ಇದ್ರಂತ ಡಿಸ್ಪ್ಲೇ ಬ್ರೈಟ್ನೆಸ್ ಸ್ವಲ್ಪ ಎಲ್ಲೋ ಕಮ್ಮಿ ಇದೆ ಅಂತ ಅನ್ಸುತ್ತೆ. ಕೇವಲ 950 nits ನ ಪೀಕ್ ಬ್ರೈಟ್ನೆಸ್ ಕೊಡ್ತಾ ಇದ್ರೆ, ಇನ್ನು ಸ್ವಲ್ಪ ಅಟ್ಲೀಸ್ಟ್ 1200 ಆದ್ರೂ ಕೊಡ್ಬೇಕಾಗಿತ್ತು ಅಂತ ಅನ್ಕೋತೀನಿ. ಸ್ವಲ್ಪ ಡಾರ್ಕರ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಇಷ್ಟೇ ಅಲ್ಲ, ಇದರಲ್ಲಿ ಜಾಸ್ತಿ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ. ಸೊ ಇದರಲ್ಲಿ ನೀವು 4K ನಲ್ಲಿ ಕೂಡ ವಿಡಿಯೋಸ್ ಗಳನ್ನ ನೋಡ್ಕೋಬಹುದು. ತುಂಬಾ ಕ್ಲಾರಿಟಿ ಮತ್ತು ತುಂಬಾ ಬ್ರೈಟರ್ ಆಗಿರುವಂತ ಕಲರ್ ಅಕ್ಯುರೇಸಿನ ನಾವು ಈ ಡಿಸ್ಪ್ಲೇ ನಲ್ಲಿ ನೋಡ್ತಾ ಇದ್ವಿ. ಸೈಡ್ ನಾನು ಟಿಲ್ಟ್ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ಕಲರ್ಸ್ ನಲ್ಲಿ ಇಶ್ಯೂ ಆಗಲ್ಲ. ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದೀನಿ. ಆದ್ರೆ ನಿಮಗೆ ಈ ಸ್ಯಾಮ್ಸಂಗ್ ನ 30-40,000 ಅಥವಾ ವಿವೋ ಐಕ್ಯೂ ಫೋನ್ಸ್ ಗಳಲ್ಲಿ ಏನೊಂದು ಪ್ರೀಮಿಯಂ ಆಮ್ಲೆಡ್ ಡಿಸ್ಪ್ಲೇ ಇರುತ್ತೆ. ಸೊ ಲುಕ್ಸ್ ವೈಸ್ ಅದೇ ರೀತಿ ಆಗಿದೆ, ಬಟ್ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಬಟ್ ಅಂಡರ್ 20-21,000 ಗೆ ಈ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇವನ್ ನಾನು ಲೈವ್ ನಿಮ್ಗೆ ಈ ಸೌಂಡ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಡ್ಯುಯಲ್ ಸ್ಪೀಕರ್ಸ್ ಗಳಿದೆ, 50%, 100% ಅಲ್ಲಿ.
ಎಸ್ ನಾನು ಇದರಲ್ಲಿ ತುಂಬಾ ಸಾಂಗ್ಸ್ ಗಳನ್ನ ಕೂಡ ಕೇಳ್ಕೊಂಡಿದ್ದೀನಿ. ಸೊ ಇದ್ರಲ್ಲಂತ ಬಾಟಮ್ ಸ್ಪೀಕರ್ ಏನಿದೆ ಇದು ಕ್ಲಾರಿಟಿ ಜಾಸ್ತಿ ಇದೆ, ಬಟ್ ಮೇಲಿನ ಸ್ಪೀಕರ್ ಲೌಡ್ ಜಾಸ್ತಿ ಇದೆ, ಚಿಕ್ಕದಾಗಿದೆ ಬಟ್ ಇಲ್ಲಿ ಲೌಡ್ನೆಸ್ ಜಾಸ್ತಿ ಇದೆ ಬಟ್ ಕ್ಲಾರಿಟಿ ಇಲ್ಲ. ಸೊ ಅಂಡರ್ 20,000 ಹತ್ರ ಈ ಸ್ಪೀಕರ್ ಎಕ್ಸ್ಪೆಕ್ಟೇಷನ್ ನನಗೆ ಯೂಸೇಜ್ ಅಲ್ಲಿ ಚೆನ್ನಾಗಿದೆ. ಇದ್ರಂತ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಇಷ್ಟ ಆಯ್ತು. ಇದೇ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಎಸ್ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲವೊಂದು ಟೈಮ್ ಎರಡ್ ಆಗುತ್ತೆ. ಎಸ್ ನೋಡ್ಕೋಬಹುದು, ಇನ್ಸ್ಟೆಂಟ್ಲಿ ಅನ್ಲಾಕ್ ಆಗುತ್ತೆ. ನಾನು ಸ್ವಲ್ಪ ಜೋರಾಗಿ ಟಚ್ ಮಾಡಿದ್ರೆ ಎಸ್ ಡನ್. ಸ್ವಲ್ಪ ಡಿಲೇ ಇದೆ, ಲೈಕ್ ನಾನು ಫ್ರಾಕ್ಷನ್ ಅಲ್ಲಿ ಟಚ್ ಮಾಡ್ತಾ ಇದ್ದೆ ಅಂದ್ರೆ ಇದು ಅನ್ಲಾಕ್ ಆಗಲ್ಲ, ಸ್ವಲ್ಪ ಟೈಮ್ ತಗೋಬೇಕು, ವೇಟ್ ಮಾಡಿದ್ರೆ ಅನ್ಲಾಕ್ ಆಗತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಒಳ್ಳೆ ಪ್ಯಾಕೇಜಿಂಗ್ ಡಿಸ್ಪ್ಲೇ ಹೊಂದಿರುವಂತ ಫೋನ್. ಈ ಫೋನ್ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದ್ರೆ ಎಸ್ ಇದು ಕಾಮನ್ ಆಗಿದೆ. ಈಗ ಆಲ್ರೆಡಿ ನಾನು ತುಂಬಾ ಬೇರೆ ಬೇರೆ ಫೋನ್ಸ್ ಗಳಲ್ಲಿ ಸೇಮ್ ಡೈಮೆನ್ಸಿಟಿ 1080 ಈ ಪ್ರೊಸೆಸರ್ ನ ನೋಡ್ಕೊಂಡಿದ್ದೀನಿ. ಇದೊಂದು 6 nm ಚಿಪ್ಸೆಟ್ ಆಗಿದೆ. ರೀಸೆಂಟ್ಲಿ ರೆಡ್ಮಿ ನೋಟ್ 12 ಆಗಿರಲಿ ಅಥವಾ ಇವ್ರದ್ದು ಯಾವ್ದು ರಿಯಲ್ಮಿ 10 Pro Plus ಆಗಿರಲಿ 25,000 ಫೋನ್ ಅದ್ರಲ್ಲೂ ಕೂಡ ಸೇಮ್ ಪ್ರೊಸೆಸರ್ ಇತ್ತು. ಸೊ ಇದನ್ನ ಟೆಸ್ಟ್ ಮಾಡ್ತಾ ನಾನು ಇಲ್ಲಿ ಅಂತೂ ಸ್ಕೋರ್ ಚೆಕ್ ಮಾಡಿದೆ. 5,37,000 ಹತ್ರ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಟೆಸ್ಟ್ ಮಾಡಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಈ ಫೋನ್ ಬಿಸಿ ಮತ್ತೆ ಸ್ವಲ್ಪ ಹೀಟ್ ಜಾಸ್ತಿ ಐತೆ ಅಂತ ಹೇಳ್ಕೋಬಹುದು. ಬಾಕಿ ಅವರೇಜ್ ಪರ್ಫಾರ್ಮೆನ್ಸ್ ಇದೆ CPU ಥ್ರಾಟಲ್ ಟೆಸ್ಟ್ ಅಲ್ಲಿ. ಇನ್ ಅಸಲಿ ಟೆಸ್ಟ್ ಅಂದ್ರೆ ಅದು BGMI ಬಂದಾಗಿದೆ. ಸೊ ಇದ್ರಲ್ಲಂತ ನಾನು ಹೆವಿ ಗೇಮ್ ಆಟ ಆಡಿದೀನಿ. ಸ್ವಲ್ಪ ಲೈವ್ ಎಕ್ಸ್ಪೀರಿಯನ್ಸ್ ಕೂಡ ನೋಡಿ. ಎಸ್ ಆಫ್ಟರ್ ಲಾಂಗ್ ಟೈಮ್ ನಾವು BGMI ಟೆಸ್ಟ್ ಮಾಡ್ತಾ ಇದ್ವಿ. ಸೊ ಎಸ್ TDM, ಓ ಮೈ ಗಾಡ್, ಮೊಬೈಲ್ ಆಡಿ ಎಷ್ಟೋ ದಿನ ಆಯ್ತು, ಸರಿಯಾಗಿ ಆಡೋಕ್ಕೂ ಬರಲ್ಲ ಬಿಡಿ ನಮ್ಗೆ. ಮ್ಯಾನ್ ನಾ ಮೊದಲಿಂದ ನಾನು ಇದರಲ್ಲಿ ಆಟ ಆಡಿದ್ದೀನಿ ಆಯ್ತಾ, PC ನಲ್ಲಿ. ಗನ್ ಬೇರೆ ನೋಡಿ ಮಗನೇ. ಯಾಸ್ ಫಸ್ಟ್ ಕಿಲ್ ಅಂದೆ, ಕ್ರೇಜಿ. ಮೊಬೈಲಲ್ಲಿ ಆಡೋದು ಹೆವಿ ಕಷ್ಟ ಆಗೋರು ಬಿಡಿ. ನೋಡಿ ಮಗನೇ 2 ಕಿಲ್, ಕ್ರೇಜಿ. ನಾನು ಇಷ್ಟೊಂದು ಆಟ ಆಡಿಲ್ಲ ಬಿಡಿ ಇವರು. ನೋಡಿ ಮಗನೇ, ಓ ಮೈ ಗಾಡ್, ಮತ್ತೊಂದು ಕಿಲ್ ಅಂತೆ. ಎಸ್ ಸದ್ಯಕ್ಕೆ ನಾವು ಮೊಬೈಲ್ ಸ್ಟ್ರೀಮ್ ಅದು ಸ್ಟಾರ್ಟ್ ಮಾಡೋಣ ಬಾ. ನೋಡಿ ಮಗನೇ, ನೋಡಿ ಕ್ರೇಜಿ. ನೋಡಿ ಮಲ್ಕೊಂಡು ಆಡ್ತಾನಂತೆ. ತಗೋ ಮಚ್ಚ. ಓ ಡೆಡ್, ಆಡಕ ಬರತ್ತೆ. ಮೈ ಗಾಡ್, ಆಗ್ತಿಲ್ಲ, ಹೊಡಿತಾ ಇದೀವಿ ಮಾತ್ರ. ನಿಮ್ಮ ಏರಿಯಾದಲ್ಲಿ ಬಂದು ನಿಮಗೆ ಕಿಲ್, ಓ 10 ಕಿಲ್ ಅಂತ ಗುರು, ಕ್ರೇಜಿ. ಈ ಯಾವ ರೇಂಜ್ಗೆ ಆಡ್ತಿದ್ದು ನನಗೆ ಗೊತ್ತಾಗಿದೆ. ನೋಡಿ ಇನ್ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಲ್ಲಿ ಇದು ರಿಯಲ್ಮಿ UI 4.0 ಇದೆ. ಸೊ ಕೆಲವೊಂದು ಬ್ಲಾಟ್ ವೇರ್ಸ್ಗಳು ಫಿಕ್ಸ್ ಆಗಿ ಸಿಗುತ್ತೆ, ಲೈಕ್ Paytm, Moz, Josh, ಇನ್ನಿತರ ಏನೋ ಗೇಮ್ಸ್ಗಳು, ಹಾಟ್ ಆಪ್ಸ್, ಹಾಟ್ ಗೇಮ್ಸ್, ಇನ್ನು ಏನೇನೋ ಇದೆ. ಸೊ ಇದನ್ನೆಲ್ಲ ನೀವು ಲೈವ್ ಆಗಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ವಿ. ಸೊ ಈ ಎಕ್ಸ್ಪೀರಿಯನ್ಸ್ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. UFS 2.2 ಸ್ಟೋರೇಜ್ ಜೊತೆಗೆ LPDDR4X RAM ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಇದ್ದಿದ್ರಲ್ಲ, ಈಗ 22,000 ರೂಪಾಯಿ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಇಲ್ಲಿ UFS 3.1 ಕೊಟ್ಟಿದ್ರಪ್ಪ ಅಂದ್ರೆ ಇನ್ನಷ್ಟೇ ಕ್ರೇಜಿ ಎಕ್ಸ್ಪೀರಿಯನ್ಸ್ ಈ ಫೋನ್ ಅಲ್ಲಿ ಸಿಗುತ್ತಿತ್ತು. ಓವರ್ ಆಲ್ ಈ ಫೋನ್ ಇಂತ ಪರ್ಫಾರ್ಮೆನ್ಸ್ ಮತ್ತು ಪ್ರೊಸೆಸರ್ ಏನಿದೆ, ಉಳಿದ ಬೇರೆ ಫೀಚರ್ಸ್ ಗಳನ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ಇದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಪ್ರೈಸ್ ಅಂತ ಹೇಳ್ಕೋಬಹುದು. ಎಸ್ ಇನ್ನು ಈ ಫೋನ್ ಇಂತ ಕ್ಯಾಮ್ರಾನ ನಾನು ಡೀಪ್ ಟೆಸ್ಟ್ ಮಾಡೋಗೋಸ್ಕರ ಔಟ್ಡೋರ್, ಇಂಡೋರ್, ನೈಟ್, ರೂಮ್, ಮನೆಯಲ್ಲಿ ಪ್ರತಿಯೊಂದು ಕಡೆ ನಾನಿದಿರುವಂತ ಕ್ಯಾಮ್ರಾನ ಟೆಸ್ಟ್ ಮಾಡಿದ್ದೀನಿ. ಇದರಂತ ಮೇನ್ ಕ್ಯಾಮ್ರಾ 100 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆ, ಜೊತೆಗೆ 2 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆ. ಫೋನ್ ನೋಡಕ್ಕೆ 4 ಕ್ಯಾಮ್ರಾ ಇದ್ದಾಗಿದೆ, ಬಟ್ ಇದರಲ್ಲಿ ಕೇವಲ 2 ಸೆನ್ಸರ್ಸ್ ಗಳಿದೆ. ಆದ್ರೆ ಇದಿರುವಂತ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಇತ್ತು. ನೀವು ಸ್ಕ್ರೀನ್ ಮೇಲೆ ಪಿಕ್ಚರ್ಸ್ ಗಳನ್ನ ನೋಡ್ಕೋಬಹುದು. ಸೊ ನ್ಯಾಚುರಲ್ ಕಂಡೀಷನ್ ತೆಗಿರುವಂತ ಪಿಕ್ಚರ್ಸ್ ಗಳು ಸ್ವಲ್ಪ ಓವರ್ ಸ್ಯಾಚುರೇಷನ್ ಅಂತ ಅನ್ಸುತ್ತೆ, ಬಟ್ HDR ಆಫ್ ಮಾಡ್ಕೊಂಡಾಗ ಒಂದು ನಾರ್ಮಲ್ ಕಂಡೀಷನ್ ಇರುವಂತ ಗುಡ್ ಕ್ವಾಲಿಟಿ ಫೋಟೋಸ್ ಗಳನ್ನ ನೋಡ್ಕೋತೀವಿ. ಇನ್ನು ಯಾವಾಗ ಸ್ಕಿನ್ ಮತ್ತು ಫೇಸ್ ಟೋನ್ ಹೋಗ್ತೀವಿ ಅವಾಗ ಇಂಡೋರ್ ಅಲ್ಲಿ ತೆಗಿರುವಂತ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಇಲ್ಲಿ ಕ್ಲಾರಿಟಿ ಅಕ್ಯುರೇಟ್ ಆಗಿರುವಂತ ಕಲರ್ಸ್ ಗಳನ್ನ ತಗೊಂಡ್ ಬರುತ್ತೆ. ಔಟ್ಡೋರ್ ಸ್ವಲ್ಪ ಬಿಸಿಲೆಲ್ಲ ಬಂದ್ವಿ ಅಂತಂದ್ರೆ ಕೆಂಪಿಗೆ ಸ್ಯಾಚುರೇಷನ್ ಜಾಸ್ತಿ ಅಂತ ಅನ್ಸುತ್ತೆ. ಕೆಲವೊಂದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೊಂದು ಒಳ್ಳೆ ಕಲರ್ ಪಿಕ್ಚರ್ಸ್ ಗಳನ್ನ ತಗೊಂಡ್ ಬರುತ್ತೆ. ಪೋರ್ಟ್ರಲ್ ಕೂಡ ಅಷ್ಟೇ ಅಕ್ಯುರೇಟ್ ಆಗಿರುವಂತ ಒಂದು ಪೋರ್ಟ್ರೇಟ್ ಪಿಕ್ಚರ್ಸ್ ಗಳನ್ನ ತಗೊಂಡ್ ಬರುತ್ತೆ. ಮತ್ತು ಕ್ಲಾರಿಟಿ, ಝೂಮ್ ಎಲ್ಲ ನೋಡ್ಕೊಂಡಾಗ ಇಲ್ಲಿರುವಂತ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಚೆನ್ನಾಗಿದೆ. ಆದ್ರೆ ಒಂದ್ ಮಿಸ್ಸಿಂಗ್ ಅಂತಂದ್ರೆ ಇದರಲ್ಲಿ ಅಲ್ಟ್ರಾ ವೈಡ್ ಸೆನ್ಸರ್ ಕೊಡಬೇಕಾಗಿತ್ತು. 2 ಮೆಗಾ ಪಿಕ್ಸೆಲ್ ಕೊಟ್ಟವ್ರೆ ಮ್ಯಾಕ್ರೋ ಸೆನ್ಸರ್, ಅದ್ ಮಾತ್ರ ಮಿಸ್ ಮಾಡ್ಕೊತಿದ್ದೀನಿ. ಇನ್ನು ಫ್ರಂಟ್ ಬಂದ್ವಿ ಅಂತಂದ್ರೆ 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಇಲ್ಲಿಯ ಪಿಕ್ಚರ್ಸ್ ಗಳನ್ನ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಎಸ್ ಇಲ್ಲಿರುವಂತ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಅನ್ನ ಔಟ್ಡೋರ್, ಇಂಡೋರ್, ನನ್ನ ರೂಮ್ ಒಳಗಡೆ, ಕತ್ಲಿನಲ್ಲಿ ಎಲ್ಲಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇರುವಂತ ಕ್ಲಾರಿಟಿ, ಇಮೇಜ್ ಪ್ರೊಸೆಸಿಂಗ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ. ಒಟ್ಟಾರೆ ನಾನು ಇದ್ರಂತ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಫೋಟೋಸ್ ಗಳಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಇಂಪ್ರೂವ್ ಮಾಡಿದೆ ರಿಯಲ್ಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ವಿಡಿಯೋ ಕ್ವಾಲಿಟಿ ಹೋದ್ವಿ ಅಂತಂದ್ರೆ
ಏನು ಮಚ್ಚ ಹೆಂಗಿದೆಯಾ? ಚೆನ್ನಾಗಿದ್ದೀನಿ ಅಂತ ಹೇಳ್ದವನು. ಎಸ್, ಸೊ ವಿಡಿಯೋ ಕ್ವಾಲಿಟಿ ಹಿಂಗಿದೆ. ಕುರಿ ಮರಿ ಶೂಟ್ ಮಾಡ್ತಿದ್ವಿ. ಏಪ್ರಿಲ್ ಆದ ತಕ್ಷಣ ಏನು ಬರುತ್ತೆ? ಮ್ಯಾ. ಎಸ್ ಎಸ್ ಎಸ್, ಗ್ರೇಟ್. ಇನ್ನು ಸೆಲ್ಫಿನಲ್ಲಿ ಕೇವಲ 1080p 60 FPS ನಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಈ ವಿಡಿಯೋ ಏನು ನೋಡ್ತಿದ್ರೆ ಇದು ಸೆಲ್ಫಿನಲ್ಲಿ ರೆಕಾರ್ಡ್ ಆಗ್ತಿರುವಂಥದ್ದು. ಅದು 1080p 60 FPS. ಸೊ ಇವಾಗ ಸ್ವಲ್ಪ ಓಡಾಡ್ತಾ ಇದ್ವಿ. ಸ್ಟೆಬಿಲೈಸೇಷನ್ ಎಲ್ಲ ಚೆನ್ನಾಗಿದೆ. ಸಡನ್ಲಿ ಬಿಸಿಲಿಗೆ ಅಪೋಸಿಟ್ ಆದ. ಸೊ ಇಲ್ಲಿ ಸ್ವಲ್ಪ ಇದು ಸ್ಟ್ರಗಲ್ ಮಾಡ್ತಾ ಇದೆ. ಬಟ್ ಇದಂತ ಸ್ಕಿನ್ ಟೋನ್ ಬೆಳಕೇನಿದೆ, ಸೂರ್ಯನ ಕಿರಣಗಳು ಡೈರೆಕ್ಟ್ಲಿ ನನ್ನ ಮುಖದ ಮೇಲೆ ಬೀಳ್ತಾ ಇದೆ. ವಿಡಿಯೋ ಆಡಿಯೋ ಸ್ಟೆಬಿಲೈಸೇಷನ್ ಓಕೆ ಇದೆ. ಒಟ್ಟಾರೆ ರಿಯಲ್ಮಿಗಳು ಕ್ಯಾಮ್ರಾ ಸೆಂಟ್ರಿ, ಕ್ಯಾಮ್ರಾ ಮೇಲೆ ಫೋಕಸ್ ಮಾಡಿದರೆ ಅದೇ ರೀತಿ ಕೆಲಸ ಕೂಡ ಮಾಡಿದರೆ. ಬಟ್ ಇಲ್ಲಿ ಅಲ್ಟ್ರಾ ವೈಡ್ ಮಾತ್ರ ಮಿಸ್ಸಿಂಗ್ ಇದೆ. ಇನ್ನು ಕೊನೆಯದಾಗಿ ಇರುವಂಥ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್. ಎಸ್, ಈ ಫೋನ್ ಕೇವಲ 183 ಗ್ರಾಮ್ ಏನೋ ಇದೆ. ಇದ್ರಲ್ಲಿ 5000 mAh ಬ್ಯಾಟ್ರಿ ಇದ್ದು ಇದಿಷ್ಟೊಂದು ಸ್ಲಿಮ್ ಆಗಿದೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಈ ಪ್ರೈಸ್ ರೇಂಜ್ ಅಲ್ಲಿ 80 ವ್ಯಾಟ್ನ ಪವರ್ ಅಡಾಪ್ಟರ್ ಕ್ರೇಜಿ ಫೀಚರ್ ಅಂತ ಹೇಳ್ಬೋದು. ತುಂಬಾ ಫಾಸ್ಟ್ ಆಗಿ ಈ ಫೋನ್ ಚಾರ್ಜ್ ಆಗುತ್ತೆ. ಅದರ 15 ನಿಮಿಷದಲ್ಲಿ 50% ಚಾರ್ಜ್ ಮತ್ತು 30 to 40 ಮಿನಿಟ್ಸ್ ಒಳಗಡೆ ಈ ಫೋನ್ ಫುಲ್ ಚಾರ್ಜ್ ಆಗುತ್ತೆ. 6 nm ಚಿಪ್ಸೆಟ್ ಇರೋದ್ರಿಂದ ಒಂದು ಒಳ್ಳೆ ಆಪ್ಟಿಮೈಸ್ ಇರುವಂತ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಕೂಡ ನಾನು ಇದರಲ್ಲಿ ಕಂಡಿದ್ದೀನಿ. ಹಾಗಾದ್ರೆ ನೀವು ತುಂಬಾ ಜನ ಕೇಳ್ಬೋದು, ನಾನು ಈ ಫೋನ್ನ ಖರೀದಿಸಬಹುದಾ? ನನಗಿದ್ರ ಎಕ್ಸಾಕ್ಟ್ಲಿ ಪ್ರೈಸಿಂಗ್ ಗೊತ್ತಿಲ್ಲ. ಬಿಫೋರ್ ಲಾಂಚ್ ನಾನು ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ 21-22 ಸಾವಿರ ರೂಪಾಯಿಗೆ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಇನ್ಕ್ಲೂಡಿಂಗ್ ಆಫರ್ ಒಂದಿಗೆ 18,000 ರೂಪಾಯಿ, 19, 20 ಹತ್ರ ಸಿಕ್ಕಿದ್ರು ಕೂಡ ಇದೊಂದು ಓವರ್ ಆಲ್ ಒಳ್ಳೆ ಪ್ಯಾಕೇಜ್ ನ ಒಳಗೊಂಡ್ ಬಂದಿದೆ. ಡಿಸ್ಪ್ಲೇ ಸಖತ್ತಾಗಿದೆ, ಇದ್ರಂತ ಡಿಸೈನ್ ಸಖತ್ತಾಗಿದೆ. ಕ್ಯಾಮ್ರಾ ಕೂಡ 100 ಮೆಗಾಪಿಕ್ಸೆಲ್ ಕ್ಲಾರಿಟಿ, ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ಒಂದು ಅಲ್ಟ್ರಾ ವೈಡ್ ಮಿಸ್ಸಿಂಗ್ ಇದೆ. ಬಾಕಿ ಸ್ಟೋರೇಜ್ ಟೈಪ್ ಸ್ವಲ್ಪ ಇನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಸೊ ಆನೆಸ್ಟ್ಲಿ ನನ್ನ ಒಪಿನಿಯನ್, ಎಸ್, ನೀವು 20,000 ರೂಪಾಯಿ ಲಾಂಚ್ ಆಯ್ತು ಅಂದ್ರೆ ಈ ಫೋನ್ ಅನ್ನ ಕೊಂಡ್ಕೋಬಹುದು ಮಾರ್ಕೆಟ್ ಅಲ್ಲಿ. ಸದ್ಯಕ್ಕೆ ಇದಕ್ಕೆ ಕಾಂಪಿಟೇಟರ್ಸ್ ಯಾರು ಇಲ್ಲ, ಆ ರೇಂಜಿಗೆ ಇಲ್ಲ. ಇದೊಂದು ಒಳ್ಳೆ ಬಿಲ್ಡ್ ಡಿಸೈನ್, ಕ್ಯಾಮ್ರಾ ಎಲ್ಲ ಒಳಗೊಂಡ್ ಬಂದಿದೆ. ಸೊ ಎಸ್, ನೀವು ಈ ಫೋನ್ ಅನ್ನ ಕೊಂಡ್ಕೋಬಹುದು. ಅಥವಾ ಇದಕ್ಕಿಂತ ಬೆಟರ್ ಮಾರ್ಕೆಟ್ ಅಲ್ಲಿ ಮತ್ತೊಂದು ಫೋನ್ ಇದೆ, ನಾನು ಹೇಳ್ತಾ ಇಲ್ಲ ಅಂತಂದ್ರೆ ಆ ಫೋನ್ ಯಾವ್ದಾಗಿತ್ತು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್. ನಮಸ್ಕಾರ.